ಪಶ್ಚಿಮ ಬಂಗಾಳದಲ್ಲಿ ದೀದಿ ಭದ್ರಕೋಟೆಯನ್ನ ಭೇದಿಸಿ ಬಿಜೆಪಿ ಭರ್ಜರಿ ಜಯ ಗಳಿಸಿದೆ. 207 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದೆ ಕಮಲ ಪಡೆ. ಟಿಎಂಸಿಯ 15 ವರ್ಷಗಳ ಆಡಳಿತ ಅಂತ್ಯವಾಗಿರುವಂತದ್ದು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಭರ್ಜರಿ ಜಯ ಸಿಕ್ಕಿದೆ. 207 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದು ಬೀಗ್ತಾ ಇದೆ. ಈಗ ಟಿಎಂಸಿಯ 15 ವರ್ಷಗಳ ಭದ್ರಕೋಟೆ ಭೇದಿಸಿರುವಂತದ್ದು ಕಮಲ ಪಡೆ. ಮೊದಲನೇ ಬಾರಿಗೆ ಬಂಗಾಳದಲ್ಲಿ ಅರಳಿರುವಂತದ್ದು ಕಮಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಭರ್ಜರಿ ಜಯ ಸಿಕ್ಕಿದೆ. ಎಸ್, ಪಂಚರಾಜ್ಯಗಳು ಅಂತ ಬಂದಾಗ 207 ಕ್ಷೇತ್ರಗಳಲ್ಲಿ ಪಶ್ಚಿಮ ಬಂಗಾಳದ 207 ಕ್ಷೇತ್ರಗಳಲ್ಲಿ ಬಿಜೆಪಿನೇ ಗೆದ್ದಿದೆ. ದೀದಿಯ ಭದ್ರಕೋಟೆ ಬಂಗಾಳವನ್ನ ಭೇದಿಸಿರುವಂತದ್ದು. ಟಿಎಂಸಿಯ ಒಂದು 15 ವರ್ಷಗಳ ಆಡಳಿತ ಏನಿದೆ, ದೀದಿಯ ಭದ್ರಕೋಟೆ ಅದನ್ನ ಭೇದಿಸಿರುವಂತದ್ದು ಕಮಲ ಪಡೆ. ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಸ್ಟ್ರಾಟಜೀಸ್ ನ ಬಳಸಿಕೊಂಡು ಅಲ್ಲೇ ಬೇರೂರು ಹಿಡಿದ್ರು ಅಂತ ಹೇಳ್ಬೋದು. ಈ ಪ್ರಚಾರದ ಸಮಯದಲ್ಲಿ ಅದೇನೇ ಆಗ್ಲಿ ದೀದಿ ಗೆಲ್ಲಬಾರ್ದು, ಈ ಬಾರಿ ಬಿಜೆಪಿ ಗೆಲ್ಲಲೇಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಪಟ್ಟರು. ಅದು ಸಕ್ಸಸ್ ಆಗಿದೆ. ಈ ಕಡೆ ದೀದಿ ವಿಚಾರಕ್ಕೆ ಅಂತ ಬಂದ್ರೆ ಕೇಂದ್ರ ಸರ್ಕಾರವನ್ನ, ಮೋದಿಜಿ ಅವರನ್ನ ದೂರ್ತಾ ಇರುವಂತದ್ದು ದೀದಿಯವರು. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚನೆ ಸರ್ಕಸ್ ಈಗ ಆರಂಭ ಆಗುತ್ತೆ. ಇನ್ನು ಮೇಲೆ ಬಿಜೆಪಿ ಸರ್ಕಾರದ ರಚನೆ ಆಗೋದಕ್ಕೆ ತೆರೆಮರೆ ಸಿದ್ಧತೆಗಳು ನಡೀತಾ ಇರುತ್ತೆ. ಯಾರಿಗೊಲಿಯುತ್ತೆ ಬಂಗಾಳದ ಮುಖ್ಯಮಂತ್ರಿಯ ಪಟ್ಟ? ಬಂಗಾಳದಲ್ಲೂ ಕೂಡ ಅಚ್ಚರಿಯ ಅಭ್ಯರ್ಥಿ ಆಯ್ಕೆಯಾಗುತ್ತಾ? ಸಿಎಂ ಅಭ್ಯರ್ಥಿ ಆಯ್ಕೆಗೆ ಶೀಘ್ರವೇ ವೀಕ್ಷಕರನ್ನ ನೇಮಕ ಮಾಡಲಾಗುತ್ತೆ. 2 ದಿನಗಳಲ್ಲಿ ಶಾಸಕಾಂಗ ಪಕ್ಷದ ನಾಯಕರನ್ನ ಕೂಡ ಆಯ್ಕೆ ಮಾಡಿ ಬಂಗಾಳ ಮುಖ್ಯಮಂತ್ರಿ ರೇಸ್ನಲ್ಲಿ ಯಾರಿದ್ದಾರೆ ಹಾಗಿದ್ರೆ? ಸುವೇಂದು ಅಧಿಕಾರಿ, ದಿಲೀಪ್ ಘೋಷ್, ಸಮೀಕ್ ಭಟ್ಟಾಚಾರ್ಯ, ಅಗ್ನಿಮಿತ್ರ ಪೌಲ್, ಸುಕಾಂತ್ ಮಜುಂದಾರ್ 5 ಮಂದಿ ಸಿಎಂ ರೇಸ್ನಲ್ಲಿ ಇರುವಂಥದ್ದು. ಇಷ್ಟು ಜನರಲ್ಲಿ ಅಂತ ಸ್ಥಾನವನ್ನ ಅಲಂಕರಿಸುವಂತವ್ರು ಯಾರು? ಸರ್ಕಾರ ರಚನೆ ಆಗೋದಕ್ಕೆ ಎಲ್ಲಾ ತೆರೆಮರೆ ಸಿದ್ಧತೆಗಳಾಗ್ತಾ ಇದೆ. ಇನ್ನೇನು ವೀಕ್ಷಕರನ್ನ ಅಂದ್ರೆ ಯಾರು ಸೂಕ್ತ ಅಭ್ಯರ್ಥಿ ಅಂತ ಆಯ್ಕೆ ಮಾಡುವಂತ ಎಲ್ಲಾ ಸಿದ್ಧತೆಗಳನ್ನ ಈಗ ಆಯೋಜನೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 5 ಜನ ರೇಸ್ ನಲ್ಲಿ ಇರುವಂತದ್ದು. 5 ಜನವೂ ಕೂಡ ಒಂದು ರೀತಿಯಾಗಿ ಅರ್ಹರು ಅಂತ ಹೇಳುವಂತ ನಾಯಕರುಗಳು. ಬಂಗಾಳದ ಮುಖ್ಯಮಂತ್ರಿ ರೇಸ್ ನಲ್ಲಿ ಸುವೇಂದು ಅಧಿಕಾರಿ ಅವರು ಇದ್ದಾರೆ, ಅವರು ಕೂಡ ಗೆದ್ರು. ದಿಲೀಪ್ ಘೋಷ್, ಸಮೀಕ್ ಭಟ್ಟಾಚಾರ್ಯ, ಅಗ್ನಿಮಿತ್ರ ಪೌಲ್, ಸುಕಾಂತ ಮಜುಂದಾರ್ ಈ 5 ಜನರಲ್ಲೇ ನಿರ್ಧಾರ ಆಗುತ್ತೆ ಯಾರು ಮುಖ್ಯಮಂತ್ರಿ ಪಟ್ಟವನ್ನ ಅಲಂಕರಿಸ್ತಾರೆ. ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಪಟ್ಟ 15 ವರ್ಷಗಳಾಯ್ತು. ಈಗ ಬಿಜೆಪಿ ಅಲ್ಲಿ ಅಧಿಕಾರಕ್ಕೆ ಬರ್ತಾ ಇರುವಂತದ್ದು ಸಿಎಂ ಪಟ್ಟಕ್ಕೆ. ಹಾಗಿದ್ರೆ ರೇಸ್ ನಲ್ಲಿ 5 ಜನ ಘಟಾನುಘಟಿಗಳೇ ಇದ್ದಾರೆ ಅಂತ ಹೇಳ್ಬೋದು. ಅಚ್ಚರಿಯ ಅಭ್ಯರ್ಥಿ ಆಯ್ಕೆ ಆಗ್ತಾರೆ ಈ 5 ಜನರಲ್ಲಿ. ಆ ಅಭ್ಯರ್ಥಿ ಯಾರು? 5 ಜನರು ಕೂಡ ಗೆಲುವಿಗೆ ಕಾರಣೀಭೂತರಾಗಿದ್ದವರು ಅಥವಾ ಗೆದ್ದಿರುವಂತವರು, ಗೆದ್ದಿರೋ ಅಭ್ಯರ್ಥಿಗಳೇ ಬಿಜೆಪಿಯಿಂದ. ಸುವೇಂದು ಅಧಿಕಾರಿ ಅವರು, ದಿಲೀಪ್ ಘೋಷ್, ಸಮೀಕ್ ಭಟ್ಟಾಚಾರ್ಯ, ಅಗ್ನಿಮಿತ್ರ ಪೌಲ್ ಮತ್ತೆ ಸುಕಾಂತ್ ಮಜುಂದಾರ್ ಈ 5 ಜನರಲ್ಲಿ ಒಬ್ಬರು ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ಆಯ್ಕೆ ಅಂತ ಬಂದಾಗ ಸಾಕಷ್ಟು ಆಂಗಲ್ಸ್ ಅಲ್ಲಿ ಪರಿಶೀಲನೆ ಅಥವಾ ಏನು ಅವರಿಗೆ ಅರ್ಹತೆ ಬಗ್ಗೆ ಪರಿಶೀಲನೆ ನಡೆಯುತ್ತೆ. ಅದಾದ ನಂತರದಲ್ಲಿ ನಿರ್ಧಾರ ಆಗತ್ತೆ. ಪ್ರಮಾಣ ವಚನವನ್ನ ಅವರು ಸ್ವೀಕರಿಸ್ತಾರೆ. ಆ ಒಂದು ದಿನಗಳು ಇನ್ನೇನು ಹತ್ರದಲ್ಲಿದೆ. ಎಲ್ಲಾ ಸಿದ್ಧತೆಗಳನ್ನ ಈಗಾಗಲೇ ಕೇಂದ್ರ ಸರ್ಕಾರ ಮಾಡ್ಕೊಂತಾ ಇರುವಂತದ್ದು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗ್ತಾರೆ. ಯಾಕೆ ಅಂದ್ರೆ ದೀದಿ ಅಲ್ಲಿ ಮುಖ್ಯಮಂತ್ರಿ ಆಗಿರುವಂತಹದ್ದಾಗ ಆ ದೀದಿಯನ್ನ ರೀಪ್ಲೇಸ್ ಮಾಡುವಂತ ಅಂತ ಘಟಾನುಘಟಿ ಪವರ್ಫುಲ್ ನಾಯಕ ಅಥವಾ ನಾಯಕಿ ಯಾರು? ಈಗಾಗಲೇ ಜನ ಬೇಸತ್ತು ಹೋಗಿದ್ದಾರೆ ದೀದಿಯ ಒಂದು ದುರಾಡಳಿತದಿಂದ ಅಂತ ಅಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಆಗ್ತಾ ಇಲ್ಲ, ಸರ್ವಾಧಿಕಾರತ್ವವನ್ನು ತೋರಿಸ್ತಾ ಇದ್ದಾರೆ ದೀದಿ. ನಮಗೆ ಬೇಕಾಗಿಲ್ಲ ಇವರ ಸರ್ಕಾರ ಅಂತ ನಿರ್ಧಾರ ಮಾಡಿ ಮತದಾರರು ಬಿಜೆಪಿಯನ್ನ ಆಯ್ಕೆ ಮಾಡಿಕೊಂಡಿರುವಂತದ್ದು. 15 ವರ್ಷಗಳ ಭದ್ರಕೋಟೆಯನ್ನ ಭೇದಿಸಿರುವಂತದ್ದು. ಈಗ
ಜನ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಆ ಬದಲಾವಣೆಯಲ್ಲಿ ಯಾರು ಆಯ್ಕೆಯಾಗ್ತಾರೆ, ಆ ಬದಲಾವಣೆಯನ್ನ ಯಾವ ರೀತಿ ಆಡಳಿತವನ್ನ ನಡೆಸ್ಕೊಂಡು ಹೋಗ್ತಾರೆ, ದೀದಿಯನ್ನ ರೀಪ್ಲೇಸ್ ಮಾಡಿರುವಂತವ್ರು ಅಷ್ಟೇ ಪವರ್ಫುಲ್ ಅಥವಾ ಅವರಿಗಿಂತ ಪವರ್ಫುಲ್ ಆಗಿ ಆಡಳಿತವನ್ನ ನಡೆಸ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಜನ ಮತ್ತೊಮ್ಮೆ ಬೇರೆ ನಿರ್ಧಾರವನ್ನ ತಗೋತಾರೆ ಮುಂದಿನ ಚುನಾವಣೆಗಳು ಅಂತ ಬಂದಾಗ. ಅದಕ್ಕಾಗಿ ಎಲ್ಲಾ ಒಂದು ದೃಷ್ಟಿಯಿಂದಲೂ ಕೂಡ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಪಟ್ಟಕ್ಕೆ ಸೂಕ್ತವಾದಂತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕಾಗುತ್ತೆ. ಆ ಅಭ್ಯರ್ಥಿ ಇಷ್ಟು ಜನರಲ್ಲಿ ರೇಸ್ನಲ್ಲಿರುವಂತ 5 ಜನ ಘಟಾನುಘಟಿಗಳಲ್ಲಿ ಯಾರಾಗ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಅಂತ ಹೇಳ್ಬೋದು. ಈಗ ಜನತೆ ಅಂತೂ ನಿರ್ಧಾರ ಮಾಡಾಗಿದೆ, ಸಾಕು ನಮಗೆ ದೀದಿ ಸರ್ಕಾರ ಬೇಡ, ಬಿಜೆಪಿ ಸರ್ಕಾರಕ್ಕೆ ಒಂದು ಅವಕಾಶವನ್ನ ಕೊಡೋಣ ಅಥವಾ ಒಂದು ಭರವಸೆ ಇದೆ. ಭರವಸೆಯನ್ನ ಮೋದಿಜಿ ಅವರು, ಅಮಿತ್ ಶಾ ಅವರು ಕೊಟ್ಟಿದ್ದಾರೆ. ಈ ನಿಮ್ಮ ದೀದಿಯಿಂದ ನೀವೇನನ್ನ ಅನುಭವಿಸ್ತಾ ಇದ್ದೀರಾ, ಅದರಿಂದ ನಾವು ನಿಮ್ಮನ್ನ ಹೊರಗೆ ತರ್ತೀವಿ. ಪಶ್ಚಿಮ ಬಂಗಾಳವನ್ನ ಅಭಿವೃದ್ಧಿ ಪಡಿಸುವಂಥದ್ದು ನಮ್ಮ ಜವಾಬ್ದಾರಿ ಅಂತ ನಿನ್ನೆ ನರೇಂದ್ರ ಮೋದಿಜಿ ಅವರು ಗೆದ್ದ ನಂತರದಲ್ಲಿ ಭಾಷಣ ಮಾಡುವಾಗ ಹೇಳಿದ್ರು. ಈಗ ಒಂದು ಮುಕ್ತಿ ಸಿಗ್ತಿದೆ ಪಶ್ಚಿಮ ಬಂಗಾಳದ ಜನತೆ, ನಿಮ್ಗೆಲ್ಲರಿಗೂ ಕೂಡ ಈಗ ಒಂದು ಮುಕ್ತಿ ಸಿಗ್ತಾ ಇದೆ. ಈ ದೀದಿಯ ಭದ್ರಕೋಟೆಯಿಂದ ನೀವು ಎಷ್ಟು ನರಳಾಡ್ತಾ ಇದ್ರಿ ಅದೆಲ್ಲದಕ್ಕೂ ಕೂಡ ಮುಕ್ತಿ ಸಿಕ್ಕಿದೆ. ನಿಮ್ಮನ್ನ ನಾವು ಇನ್ನು ಮೇಲೆ ಅಭಿವೃದ್ಧಿ ಪಡಿಸ್ತೀವಿ ಅಂತ ಭರವಸೆ ಕೊಟ್ಟಿರುವಂತದ್ದು ನರೇಂದ್ರ ಮೋದಿ ಅವರು. ಯಾವ ರೀತಿಯಾಗಿ ನೋಡ್ತಾ ಹೋಗೋಣ.